திருச்சிற்றம்பலம். ஓம் சிவா திருச்சிற்றம்பலம். திருச்சிற்றம்பலம். அருள் பரஞ்சோதி தனிப்பெரும் கருணையே. திருச்சிற்றம்பலம். குருவே சரணம். நம சிவாய், நம ಶಿವಾಯ, ನಮ ಶಿವಾಯ. ಶ್ರೀ ಗುರುಮನೆಯಲ್ಲಿ 27ನೇ ದಿನದ ಧರ್ಮರಕ್ಷ ಯಜ್ಞ, ಆಟಿ ಮಾಸದಲ್ಲಿ ಆಗುವ ಧರ್ಮರಕ್ಷ ಯಜ್ಞ. ಈ ಧರ್ಮರಕ್ಷ ಯಜ್ಞದಲ್ಲಿ ಒಂದು ತಿಂಗಳು ಎಲ್ಲ ಗುರುಭಕ್ತರುಗಳಿಗೆ ಅವರವರ ಅಂತರಾತ್ಮಕ್ಕೆ ತಕ್ಕ ಹಾಗೆ, ಅವರವರ ಪೂರ್ವಜನ್ಮದ ಪುಣ್ಯಕ್ಕೆ ತಕ್ಕ ಹಾಗೆ, ಅವರವರ ಶುದ್ಧ ನಂಬಿಕೆ ಶರಣಾಗತಿಗೆ ತಕ್ಕ ಹಾಗೆ ಎಲ್ಲ ರೀತಿಯ ಜ್ಞಾನವನ್ನು ಪಡೆದುಕೊಳ್ಬೋದು. ಖಂಡಿತವಾಗಿಯೂ ಈ ಒಂದು ತಿಂಗಳು ಧರ್ಮರಕ್ಷ ಯಜ್ಞದಲ್ಲಿ ಪವಿತ್ರ ಮನೋಭಾವನೆಯಿಂದ ಯಾರೆಲ್ಲ ಭಾಗಿಯಾಗಿದ್ದಾರೆ ಅವರಿಗೆ ಹೇಳುವಂಥ ವಿಚಾರ. ಇನ್ನು ಅವರವರ ಪುಣ್ಯಕ್ಕೆ ತಕ್ಕ ಹಾಗೆ, ಅವರವರ ಜ್ಞಾನಕ್ಕೆ ತಕ್ಕ ಹಾಗೆ. ಪುಣ್ಯ ಬಹಳ ಮುಖ್ಯ. ಜ್ಞಾನ ಬೇರೆ, ಬುದ್ಧಿ ಬೇರೆ. ಜ್ಞಾನ ಬೇರೆ, ಬುದ್ಧಿ ಬೇರೆ. ಒಂದು ವಿಷಯವನ್ನು ಯಾವ ರೀತಿ ಮಾಡಿ ಮುಗಿಸಬೇಕು ಎಂಬುದು ಬುದ್ಧಿ. ಯಾವುದೇ ಕೆಲಸ ಕಾರ್ಯಗಳಾದರೂ ಸರಿ, ಒಂದು ಎಜುಕೇಷನ್ ಆದರೂ ಸರಿ, ಒಂದು ಕೆಲಸ ಆದರೂ ಸರಿ, ಒಂದು ಸಂಸಾರ ಆದರೂ ಸರಿ, ಯಾವುದಾದ್ರೂ ಸರಿ, ಇದನ್ನು ಯಾಕೆ ಬೇಕಾಗಿ ಮಾಡಬೇಕು ಅಂತ ತಿಳಿಯುವುದು ಜ್ಞಾನ. ಯಾಕೆ ಬೇಕಾಗಿ ನಾನು ಕೆಲಸ ಮಾಡಬೇಕು, ಯಾಕೆ ಬೇಕಾಗಿ ನಾನು ಶಾಲೆಗೆ ಹೋಗಬೇಕು, ಯಾಕೆ ಬೇಕಾಗಿ ನಾನು ಇದನ್ನೆಲ್ಲ ಮಾಡಬೇಕು. ಯಾವುದೇ ಕೆಲಸ ಆದರೂ ಸರಿ, ಅವರವರ ಕೆಲಸ ಕಾರ್ಯಗಳನ್ನು ನಾನು ಯಾಕೆ ಮಾಡಬೇಕು ಅಂತೇಳಿ ತಿಳಿಯುವುದಕ್ಕೆ ಜ್ಞಾನ ಅಂತ ಹೇಳೋದು. ಅದು ಯಾವ ರೀತಿ ಮಾಡಿ ಮುಗಿಸಬೇಕು, ಅದಕ್ಕೆ ಬುದ್ಧಿ ಅಂತ ಹೇಳೋದು. ಅದು ಎಲ್ಲರಲ್ಲಿ ಉಂಟು ಬುದ್ಧಿ, ಪ್ರತಿಯೊಬ್ಬರಲ್ಲೂ ಉಂಟು ಬುದ್ಧಿ. ನಿಮ್ಮ ಬುದ್ಧಿಯ ಹಿಂದಿರುವ ಒಂದು ಶಕ್ತಿ ಉಂಟಲ್ವ, ನಿಮ್ಮ ಬುದ್ಧಿಯ ಹಿಂದಿರುವ ಒಂದು ಶಕ್ತಿ, ಆ ಶಕ್ತಿ ಏನು ಅಂತೇಳಿ ತಿಳಿಯುವುದಕ್ಕೆ ಜ್ಞಾನ ಅಂತ ಹೇಳೋದು. ಇದು ಯಾಕೆ ಬೇಕಾಗಿ ನನ್ನ ಹತ್ರ ಮಾಡಿಸ್ತದೆ, ಯಾಕೆ ಬೇಕಾಗಿ ನಾನು ಆಸ್ಪತ್ರೆಗೆ ಹೋದೆ, ಯಾಕೆ ಬೇಕಾಗಿ ನಾನು ದೇವಸ್ಥಾನಕ್ಕೆ ಹೋದೆ, ಯಾಕೆ ಬೇಕಾಗಿ ನಾನು ಒಂದು ಹಿರಿಯರ ಸೇವೆ ಮಾಡ್ತಾ ಇದ್ದೇನೆ, ಯಾಕೆ ಬೇಕಾಗಿ ಒಬ್ಬರಿಗೆ ಒಂದು ಎಜುಕೇಷನ್ನಲ್ಲಿ ನಾನು ಭಾಗಿಯಾಗಿದ್ದೇನೆ, ಅವರ ಫೀಸೆಲ್ಲ ಯಾಕೆ ಬೇಕಾಗಿ ಕಟ್ತಾ ಇದ್ದೇನೆ, ಯಾಕೆ ಬೇಕಾಗಿ ಒಂದು ಕುಟುಂಬವನ್ನು ಸಾಕ್ತಾ ಇದ್ದೇನೆ, ಯಾಕೆ ಬೇಕಾಗಿ ನಾನು ಮದುವೆ ಆದೆ, ಯಾಕೆ ಬೇಕಾಗಿ ನನಗೆ ಮಕ್ಕಳು ಹುಟ್ಟಿತು, ಯಾಕೆ ಬೇಕಾಗಿ ನಾನು ಈ ಭೂಮಿಗೆ ಬಂದೆ. ಈ ದೇಹ ಬಂದ ಕಾರಣದಾನೆ ಎಲ್ಲವೂ ಪ್ರಪಂಚದಲ್ಲಿ. ಈ ದೇಹವೇ ಬರದೇ ಇದ್ದರೆ ಪ್ರಪಂಚದಲ್ಲಿ ಸಂಬಂಧ ಉಂಟಾ, ಬಾಂಧವ್ಯ ಉಂಟಾ, ಏನಾದರೂ ಉಂಟಾ? ನಿಮ್ಮ ದೇಹ ಇಲ್ಲದಿದ್ದರೆ ನಿಮಗೇನಾದರೂ ಕೆಲಸ ಉಂಟಾ ಇಲ್ಲಿ? ಈ ದೇಹ ಯಾಕೆ ಬೇಕಾಗಿ ಕೊಟ್ಟ, ಈ ಜನ್ಮ ಯಾಕೆ ಬೇಕಾಗಿ ಕೊಟ್ಟ ಅಂತ ತಿಳಿದುಕೊಳ್ಳುವುದಕ್ಕೆ ಜ್ಞಾನ ಅಂತ ಹೇಳೋದು. ಅದು ಮೂಲ. ಇದನ್ನು ನಾವು ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು ಮುಖ್ಯವಾಗಿ. ಹಾಗೆ ಧರ್ಮರಕ್ಷ ಯಜ್ಞದಲ್ಲಿ ಭಾಗಿಯಾದವರಿಗೆ ಅವರ ಅಂತರಾತ್ಮದ ಜ್ಞಾನಕ್ಕೆ ತಕ್ಕಂತೆ ಇನ್ನು ಅವರವರ ಪುಣ್ಯ ಅಂದರೆ ಜೀವನ. ಅಲ್ಲಿ ಜ್ಞಾನ ಇಲ್ಲ, ಅಲ್ಲಿ ಪುಣ್ಯ. ಕೂಡಿದಷ್ಟು ಒಳ್ಳೆಯದನ್ನು ಸಂಪಾದನೆ ಮಾಡಿಕೊಂಡೇ ಹೋಗು. ಒಬ್ಬ ಜ್ಞಾನಿಯಾದವನಿಗೆ ಪಾಪವೂ ಇಲ್ಲ, ಪುಣ್ಯವೂ ಇಲ್ಲ. ಜ್ಞಾನಿಯಾದವನಿಗೆ, ಜೀವನ ಮಾಡುವವನಿಗೆ ಎಲ್ಲ ಉಂಟು. ಜನನ ಮರಣ ಎಂಬ ವಿಚಾರವನ್ನು ತಿಳಿದವನಿಗೆ ಪಾಪವೂ ಇಲ್ಲ, ಪುಣ್ಯವೂ ಇಲ್ಲ, ಒಳ್ಳೆಯದಿಲ್ಲ, ಕೆಟ್ಟದಿಲ್ಲ. ಅವನಿಗೆ ಚೆನ್ನಾಗಿ ಗೊತ್ತಿದೆ ಸ್ವಲ್ಪ ಸಮಯ ಇರುವುದಿಲ್ಲ ಅಂತೇಳಿ. ಹೋಗಲೇಬೇಕು ಈ ಪ್ರಪಂಚವನ್ನು ಬಿಟ್ಟು. ಇದು ಯಾವುದು ನಮ್ಮದಲ್ಲ. ನಾನು ಬಂದದ್ದು ಯಾಕೆ? 10 ಜನಕ್ಕೆ ಒಳ್ಳೆಯದನ್ನು ಮಾಡಲಿಕ್ಕೆ, 10 ಜನರಿಗೆ ಒಳ್ಳೆಯದನ್ನು ಹೇಳಲಿಕ್ಕೆ, ಕೂಡಿದಷ್ಟು ಒಳಿತನ್ನು ಮಾಡಲಿಕ್ಕೆ. ತನ್ನ ಒಳಗಿರುವ ವಿಚಾರವನ್ನೆಲ್ಲ ಈ ಭೂಮಿಯಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಬೀಜವನ್ನು ಹಾಕಿ ಅದು ಮುಂದೆ ಒಳ್ಳೆ ಫಲ ಕೊಡುವ ವೃಕ್ಷವಾಗಿ ಬೆಳೆಯಲಿ ಅಂತೇಳಿ ಮನುಷ್ಯನ ಜ್ಞಾನ ಹೇಳ್ತದೆ.
ಆದ ಕಾರಣ ಪ್ರಪಂಚದಾದ್ಯಂತ ಜ್ಞಾನಿಗಳು ಹುಟ್ಟಿದ್ರು. ಪ್ರಪಂಚದಾದ್ಯಂತ ಜ್ಞಾನಿಗಳು ಹುಟ್ಟಲಿಕ್ಕೆ ಕಾರಣ ಎಲ್ಲ ಜ್ಞಾನಿಗಳು ಅವರವರ ಜ್ಞಾನವನ್ನು ಯಾವುದೋ ಒಂದು ರೀತಿಯಲ್ಲಿ ಈ ಭೂಮಿಯಲ್ಲಿ ಬಿಟ್ಟು ಹೋಗ್ತಾರೆ, ಒಂದು ಬೀಜದ ಅಂಶವಾಗಿ. ಅದು ಮತ್ತೆ ಬೆಳೀತದೆ, ಚಿಗುರ್ತದೆ, ಅದು ಚಿಗುರಿ ಫಲ ಕೊಡ್ತದೆ. ಫಲ ಕೊಟ್ಟದಲ್ಲಿ ನಿಲ್ಲುವುದಿಲ್ಲ, ಅದು ಇನ್ನೂ ಮುಂದುವರಿತದೆ, ಇನ್ನೂ ಮುಂದುವರಿತದೆ, ಇನ್ನೂ ಮುಂದುವರಿತದೆ. ಒಂದು ಮಾವಿನ ಹಣ್ಣಿಗೆ ಎಷ್ಟು ವರ್ಷ ಅಂತ ಹೇಳ್ಬೋದಾ ಯಾರಿಗಾದರೂ? ಒಂದು ತೆಂಗಿನಕಾಯಿಗೆ ಎಷ್ಟು ವರ್ಷ ಅಂತ ಹೇಳ್ಬೋದಾ? ಉದಾಹರಣೆ ತಗೊಂಡ್ರೆ ಎಷ್ಟು ವರ್ಷ ಅಂತ ಗೊತ್ತಿಲ್ಲ. ಮಾವಿನ ಹಣ್ಣು ಹೇಗೆ ಸೃಷ್ಟಿಯಾಯಿತು ಅಂತ ಗೊತ್ತಿಲ್ಲ, ಎಷ್ಟು ವರ್ಷದಿಂದ ಸೃಷ್ಟಿಯಾಯಿತು ಅಂತ ಗೊತ್ತಿಲ್ಲ. ಒಂದು ತೆಂಗಿನ ಮರ ಎಷ್ಟು ವರ್ಷದಿಂದ ಸೃಷ್ಟಿಯಾಯಿತು ಅಂತ ಗೊತ್ತಿಲ್ಲ, ಅಲ್ವಾ? ಎಲ್ಲ ಹೇಳ್ತಾರಲ್ವ. ಮನುಷ್ಯನ ಬಗ್ಗೆ ಒಂದು ಸೈನ್ಸನ್ನು ತಗೊಳ್ಳುವಾಗ ಎಲ್ಲಿವರೆಗೆ ಹೋಗ್ತಾರೆ? ಮಂಗನಿಂದ ಮಾನವ ಅಂತ ಬರ್ತದೆ. ಅದೇ ರೀತಿ ಈಗ ಮಾವಿನ ಹಣ್ಣನ್ನು ನಾವು ತಗೊಂಡ್ರೆ ಎಲ್ಲಿಂದ ಬಂತದು? ಅದೇ ರೀತಿ ನಾವು ತೆಂಗಿನಕಾಯಿಯನ್ನು ತಗೊಂಡ್ರೆ, ತೆಂಗಿನ ಮರವನ್ನು ತಗೊಂಡ್ರೆ ಅದು ಎಲ್ಲಿಂದ ಬಂತು? ಅದೇ ರೀತಿ ಒಂದು ಲಿಂಬೆ ಹಣ್ಣನ್ನು ತಗೊಂಡ್ರೆ ಅದು ಎಲ್ಲಿಂದ ಬಂತು? ಅದು ಯಾರಿಗೆ ಬೇಕಾಗಿ ಬಂತು? ಅದು ಹೇಗೆ ಬಂತು? ಇದನ್ನು ನಾವು ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು ಮುಖ್ಯವಾಗಿ. ಈ ಸೂಕ್ಷ್ಮವನ್ನು ತಿಳಿಯುವುದಕ್ಕೆ ಜ್ಞಾನ ಅಂತ ಹೇಳೋದು. ಈ ಸೂಕ್ಷ್ಮವನ್ನು ನೀವು ತಿಳಿತಾ 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 ನಿಮ್ಮ ಒಳಗೆ 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 ಹೋಗಿ ಈ ಪ್ರಪಂಚದಿಂದ ತುಂಬ ದೂರ ಹೋಗ್ತೀರಿ. ನೀವು ತುಂಬ ದೂರ ಹೋಗ್ತೀರಿ. ಈ ಪ್ರಪಂಚದಿಂದ ತುಂಬ ದೂರ ಹೋಗಬೇಕು ಅಂತ ಆದರೆ ನಿಮ್ಮ ಜೀವನದಲ್ಲಿ ಪುಣ್ಯ ಇರಬೇಕು. ನಿಮ್ಮ ಜೀವನದಲ್ಲಿ ಪುಣ್ಯದ ಅಂಶ ಹೆಚ್ಚಾಗುವಾಗ ನೀವು ಪ್ರಪಂಚದಿಂದ ದೂರ ಹೋಗಲಿಕ್ಕೆ ಸಾಧ್ಯ. ನಿಮ್ಮ ಜೀವನದಲ್ಲಿ ಪಾಪದ ಅಂಶ ಹೆಚ್ಚಾಗುವಾಗ ನೀವು ಪ್ರಪಂಚದಲ್ಲಿ ಇನ್ನಷ್ಟು 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 ಇರಲಿಕ್ಕೆ ಸಾಧ್ಯ, ಇನ್ನಷ್ಟು ಇನ್ನಷ್ಟು ಜನ್ಮವನ್ನು ತಾಳಲಿಕ್ಕೆ ಸಾಧ್ಯ. ಕೂಡಿದಷ್ಟು ಪುಣ್ಯವನ್ನು ಸಂಪಾದನೆ ಮಾಡಿ, ಕೂಡಿದಷ್ಟು ಪುಣ್ಯವನ್ನು ಸಂಪಾದನೆ ಮಾಡಿ ಉನ್ನತ 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 ಜನ್ಮಕ್ಕೆ ಹೋಗಬೇಕು. ಯಾಕೆಂದರೆ ಇದೆಲ್ಲ ಹೇಳಿದೆ, ಯಾಕೆಂದರೆ ಎಷ್ಟೋ ವರ್ಷಗಳ ಹಿಂದಿರುವ ತೆಂಗಿನಕಾಯಿ ಇವತ್ತಿಗೂ ಕೂಡ ತೆಂಗಿನಕಾಯಿ, ಎಷ್ಟೋ ವರ್ಷಗಳ ಹಿಂದಿರುವ ಲಿಂಬೆಹಣ್ಣು ಇವತ್ತಿಗೂ ಕೂಡ ಲಿಂಬೆಹಣ್ಣೆ, ಎಷ್ಟೋ ವರ್ಷಗಳ ಹಿಂದಿರುವ ಮಾವಿನ ಹಣ್ಣು ಇವತ್ತಿಗೂ ಕೂಡ ಮಾವಿನ ಹಣ್ಣೆ. ಅದರಲ್ಲಿ ವ್ಯತ್ಯಾಸ ಆಗಲಿಲ್ಲ. ಆದರೆ ಮನುಷ್ಯರಲ್ಲಿ ವ್ಯತ್ಯಾಸ ಆಗ್ತಾ ಉಂಟು ಅಂತ ಹೇಳಿದರೆ, ಮನುಷ್ಯ ವೇಗವಾಗಿ ಹೋಗ್ತಾ ಇದ್ದಾನೆ, ಮನುಷ್ಯ ಭಗವಂತನ ಹತ್ತಿರ ಇದ್ದಾನೆ. ಈ ಮನುಷ್ಯ ಜನ್ಮದ ಮಹತ್ವವನ್ನು ಇವನು ತಿಳಿಯದೆ ಇವನ ಶಕ್ತಿಯನ್ನು ದುರುಪಯೋಗಪಡಿಸ್ತಾ ಇದ್ದಾನೆ. ಇವನ ಶಕ್ತಿಯನ್ನು ಯಾವ 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 ರೀತಿಯಲ್ಲೆಲ್ಲ ಉಪಯೋಗಿಸಿಕೊಂಡು ಈ ಪ್ರಪಂಚ ವಿನಾಶದ ಕಡೆಗೆ ಹೋಗ್ತಾ ಉಂಟು. ಮನುಷ್ಯನ ಶಕ್ತಿ ಇರುವುದು ಯಾಕೆ ಬೇಕಾಗಿ? ಮನುಷ್ಯನಿಗೆ ಜ್ಞಾನ ಇರುವುದು ಯಾಕೆ ಬೇಕಾಗಿ? ಮನುಷ್ಯನಿಗೆ ಬುದ್ಧಿ ಇರುವುದು ಯಾಕೆ ಬೇಕಾಗಿ? ಮನುಷ್ಯನಿಗೆ ಮನಸ್ಸು ಕೊಟ್ಟದ್ದು ಯಾಕೆ ಬೇಕಾಗಿ? ಮನುಷ್ಯ ಜನ್ಮ ಕೊಟ್ಟದ್ದು ಯಾಕೆ ಬೇಕಾಗಿ? ನಾವು ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು. ಮೃಗ ಪಕ್ಷಿಗಳಿಗೆ ಜೀವ ಉಂಟು, ಅದಕ್ಕೇನು ಬೇಕು? ಅದು ಸಿಕ್ಕಿದ್ದನ್ನು ಅದು ಊಟ ಮಾಡ್ತದೆ, ಸಂತೋಷವಾಗಿರ್ತದೆ, ಹೋಗ್ತದೆ, ಬರ್ತದೆ, ಎಲ್ಲವೂ ಮಾಡ್ತದೆ. ಆದರೆ ಮನುಷ್ಯನಿಗೆ ಜೀವನ ಉಂಟು, ಮನುಷ್ಯನಿಗೆ ಜೀವನ ಉಂಟು. ಮೃಗ ಪಕ್ಷಿಗಳಲ್ಲಿ ಜೀವ ಉಂಟು, ಅದರ ಜೀವನ ಅದೆಷ್ಟು ಸಮಯ? ಅಷ್ಟೇ ಸಮಯ ಅದರ ಜೀವನ. ಅದಕ್ಕೆ ಬೇಕಾಗಿ ಅದು ಜೀವನ ಮಾಡುವುದೂ ಇಲ್ಲ. ಪ್ರಕೃತಿಯ ಸೃಷ್ಟಿಯ ನಿಯಮದಂತೆ ಒಂದನ್ನೊಂದು ಒಂದಾಗ್ತದೆ, ಒಂದಾಗಿ ಅದು ಜನ್ಮ ತಾಳಿದ ನಂತರ ನಿನ್ನ ಡ್ಯೂಟಿ ನಿನಗೆ, ನನ್ನ ಡ್ಯೂಟಿ ನನಗೆ ಅಂತೇಳಿ ಅದು ಹೋಗ್ತಾನೆ ಇರ್ತದೆ. ಆದರೆ ಮನುಷ್ಯ ಹಾಗೆಲ್ಲ, ಜೀವನ ಎಂಬ ವಿಷಯದಲ್ಲಿ ಸಿಕ್ಕಾಕ್ಕೊಳ್ತಾನೆ. ಆ ಜೀವನ ಮನುಷ್ಯನಿಗೆ ಬಹಳ ಮುಖ್ಯ. ಆಗ ನಿಮ್ಮ ಜೀವನ ಹೇಗಿರಬೇಕು ಅಂತೇಳಿ ಅದು ನೀವೇ ನಿರ್ಧಾರ ಮಾಡಿಕೊಳ್ಬೇಕು. ನಿಮ್ಮ ಜೀವನ ಯಾವ ರೀತಿ ಇರಬೇಕು ಅಂತೇಳಿ ಅದು ನಿರ್ಧಾರ ಮಾಡೋದು ನೀವು, ನಾವಲ್ಲ, ಖಂಡಿತ ಅಲ್ಲ. ಪ್ರಪಂಚದಲ್ಲಿ ಅದೆಷ್ಟೋ ಮಹಾಮಹಾಜ್ಞಾನಿಗಳು, ಯೋಗಿಗಳು, ಋಷಿಮುನಿಗಳು, ಗುರುಗಳು ಬಂದು ಇವತ್ತಿನವರೆಗೆ ಕೂಡ ಹೇಳ್ತಾ ಇದ್ದಾರೆ, ಇನ್ನೂ ಹೇಳ್ತಾರೆ, ಮುಂದೆಯೂ ಹೇಳ್ತಾರೆ. ಆದರೆ ಇಲ್ಲಿ ಯಾರೂ ಬದಲಾಗುವುದಿಲ್ಲ ಎಂಬ ಸತ್ಯವನ್ನು ಅರಿತು ಅವರು ಹೇಳ್ತಾರೆ. ಸತ್ಯವನ್ನು ಅರಿತು ಅವರು ಹೇಳ್ತಾರೆ. ಯಾಕೆ? ಮಾನವನನ್ನು ಬದಲು ಮಾಡಲಿಕ್ಕೆ ಆಗೋದಿಲ್ಲ, ಭಾಳ ಕಷ್ಟ ಉಂಟು. ಮಾನವ ಯಾವುದಕ್ಕೂ ಬೇಕಾದರೆ ರೂಪ ಕೊಡ್ಬೋದು, ಒಂದು ಮಾನವನಿಂದ ರೂಪ ಕೊಡಲಿಕ್ಕೆ ಭಾಳ ಕಷ್ಟ. ಮಾನವನಿಗೆ ರೂಪ ಕೊಡಬೇಕು ಅಂತೇಳಿದರೆ ಅದೇ ಮಾನವ ಶಿಲ್ಪಿಯಾಗಬೇಕು, ಅದೇ ಮಾನವ ಶಿಲ್ಪಿಯಾಗಬೇಕು. ಅವನಿಗೆ ರೂಪ ಕೊಡಬೇಕು ಅಂತೇಳಿದರೆ ಇನ್ನೊಬ್ಬರಿಂದ ರೂಪ ಕೊಡಲಿಕ್ಕೆ ಸಾಧ್ಯ ಇಲ್ಲ ಈ ಪ್ರಪಂಚದಲ್ಲಿ.
ಆದ ಕಾರಣ ಜ್ಞಾನಿಗಳು, ಯೋಗಿಗಳು, ಋಷಿಮುನಿಗಳು ಅವತಾರವಾಗಿ ಬಂದು ಹೇಳಿದ ವಿಚಾರವನ್ನೇ ಒಳಿತನ್ನು ಮಾಡಿ ಒಳ್ಳೆಯ ಗುಣದಲ್ಲಿರಿ, ಸದ್ಗುಣದಿಂದ ಇರಿ, ಅನೇಕ ರೀತಿಯ ಪುಣ್ಯವನ್ನು ಸಂಪಾದನೆ ಮಾಡಿ, ಪ್ರೀತಿಯನ್ನು ಸಂಪಾದನೆ ಮಾಡಿ, ಗೌರವದಿಂದ ಇರಿ. ಶತ್ರುತ್ವವನ್ನು ಬೆಳೆಸಬೇಡಿ, ಮಿತ್ರತ್ವವನ್ನು ಬೆಳೆಸಿ. ಮಿತ್ರತ್ವ ಎಂಬುದು ಈ ಪ್ರಪಂಚಕ್ಕೆ ಬೇಕಾಗ್ತದೆ. ಮಿತ್ರತ್ವ ಎಂಬುದು ಈ ಪ್ರಪಂಚಕ್ಕೆ ಬೇಕಾದ ಕಾರಣ ವಿಶ್ವಾಮಿತ್ರ ಎಂಬ ಒಬ್ಬ ಮಹಾಜ್ಞಾನಿ ಸೃಷ್ಟಿಯಾದ. ಮಿತ್ರತ್ವ ಎಂಬುದು ಈ ಪ್ರಪಂಚಕ್ಕೆ ಬೇಕು ಎಂಬ ಸತ್ಯಕ್ಕೆ ಬೇಕಾಗಿ ವಿಶ್ವಾಮಿತ್ರ ಎಂಬ ಒಬ್ಬ ಮಹಾಜ್ಞಾನಿ ಸೃಷ್ಟಿಯಾದ. ಈ ಪ್ರಪಂಚದಲ್ಲಿ ಮಹಾಜ್ಞಾನಿ ಸೃಷ್ಟಿಯಾಗಿ ಸಪ್ತ ಋಷಿಯಲ್ಲಿ ಒಬ್ಬನಾದ. ಆಸೆ ಹಿಡಿದವನು, ಒಬ್ಬ ರಾಜನಾಗಿದ್ದವ ವಿಶ್ವಾಮಿತ್ರ ಆಗುವ ಮುಂಚೆ. ಅವನದೇನೋ ಒಂದು ಹೆಸರು ಇದೆ, ಬರ್ತಾ ಇಲ್ಲ ಈಗ. ಯಾಕೆಂದರೆ ಅದು ಪೂರ್ವಾಶ್ರಮದ ಹೆಸರು. ಅರ್ಥ ಆಯ್ತಲ್ವ? ವಿಶ್ವಾಮಿತ್ರನ ಹಳೆಯ ಹೆಸರು ಪೂರ್ವಾಶ್ರಮದ ಹೆಸರು. ಜ್ಞಾನಿಗಳ ಪೂರ್ವಾಶ್ರಮದ ಹೆಸರು ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಜ್ಞಾನಿಗಳ ಪೂರ್ವಾಶ್ರಮದ ಹೆಸರು ಅವಶ್ಯಕತೆ ಇಲ್ಲ. ಜ್ಞಾನಿಗಳು ಆದ ನಂತರ ಅವರು ಪ್ರಪಂಚಕ್ಕೆ ಏನೆಲ್ಲ ಮಾಡಿದರೆ ಅದನ್ನು ಮಾತ್ರ ನಾವು ನೋಡಲಿಕ್ಕೆ ಸಾಧ್ಯ. ಆದ ಕಾರಣ ಅವರು ವಿಶ್ವಾಮಿತ್ರ ಅಂತ ಹೇಳಲಿಕ್ಕೆ ಸಾಧ್ಯ. ಅರ್ಥ ಆಯ್ತಾ? ಹಾಗೆ ಮನುಷ್ಯ ಜನ್ಮದ ಅರ್ಥವನ್ನು ತಿಳಿಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಅದೆಷ್ಟೋ ಮಹಾಜ್ಞಾನಿಗಳು ಬಂದು ಕೂಡ ಈ ಪ್ರಪಂಚ ಪರಿವರ್ತನೆ ಆಗಲಿಲ್ಲ. ಆದರೆ ಅವರು ಹೇಳುವ ಮಾತುಗಳೆಲ್ಲ ಈ ಪ್ರಕೃತಿಯಲ್ಲಿ ಇದ್ದುಕೊಂಡು ಯಾವುದೋ ಒಂದು ರೀತಿಯಲ್ಲಿ ಆ ಮಾತನ್ನು ಕೇಳಿಕೊಂಡು ಒಂದಲ್ಲ ಒಂದು ರೀತಿಯಲ್ಲಿ ಆ ಮಾತೆಲ್ಲ ಒಂದು ಶಕ್ತಿಯಾಗಿ, ಶಕ್ತಿಯೆಲ್ಲ ಒಂದು ಚೈತನ್ಯವಾಗಿ, ಚೈತನ್ಯವು ಅಮ್ಮನ ಗರ್ಭದಲ್ಲಿ ಪ್ರವೇಶವಾಗ್ತದೆ. ಇದಕ್ಕೆ ಬೇಕಾಗಿ ಒಂದು ಜ್ಞಾನಿಗಳು, ಯೋಗಿಗಳು, ಋಷಿಮುನಿಗಳು ಮಾತಾಡ್ತಾನೆ ಇರ್ತಾರೆ. ಏನೋ ಒಂದು ಒಳ್ಳೆ ವಿಷಯವನ್ನು ಹೇಳ್ತಾನೆ ಇರ್ತಾರೆ. ಈ ಆಸೆ ಹಿಡಿದ ಮನುಷ್ಯರಿಗೆ ಅವರು ಹೇಳುವುದಿಲ್ಲ. ಆಸೆ ಹಿಡಿದ ಮನುಷ್ಯರಿಂದ ಆಸೆ ಇಲ್ಲದ ಮನುಷ್ಯರನ್ನು ಸೃಷ್ಟಿ ಮಾಡ್ತಾರೆ ಈ ಪ್ರಪಂಚದಲ್ಲಿ. ಆಸೆ ಹಿಡಿದ ಮನುಷ್ಯರಿಂದ ಆಸೆ ಇಲ್ಲದ ಮನುಷ್ಯರನ್ನು ಸೃಷ್ಟಿ ಮಾಡ್ತಾರೆ ಜ್ಞಾನಿಗಳು. ಇದು ಜ್ಞಾನಿಗಳ ಮಾತು, ಇದು ಜ್ಞಾನದ ಮಾತು, ಇದು ವೇದ ಮಾತು, ಇದು ವೇದವಾಕ್ಯ, ಗುರುವಾಕ್ಯ. ಒಂದು ಗುರುವಾಕ್ಯದಿಂದ, ಗುರುವಿನ ಮಾತಿನಿಂದ ಏನಾಗ್ತದೆ ಅಂತ ಹೇಳಿದರೆ, ಈ ಪ್ರಪಂಚದಲ್ಲಿ ಸೃಷ್ಟಿ ಆಗುವಾಗಲೇ ಅವರ ಮಾತುಗಳೆಲ್ಲ ಒಂದು ಶಕ್ತಿಯಾಗಿ, ಚೈತನ್ಯವಾಗಿ ಮನುಷ್ಯ ಜನ್ಮವನ್ನು ತಾಳುತ್ತದೆ. ಮನುಷ್ಯರು ಕೇಳ್ತಾರೆ ಇಲ್ವ ಮಾತನ್ನು? ಮನುಷ್ಯ ಜನ್ಮಕ್ಕೆ ಬರುವ ಆತ್ಮಗಳು ಕೇಳ್ತಾನೆ ಇರ್ತದೆ. ಮನುಷ್ಯ ಜನ್ಮಕ್ಕೆ ಬರುವ ಆತ್ಮಗಳು ಕೇಳ್ತಾನೆ ಇರುವ ಕಾರಣ ಆತ್ಮಗಳಿಗೆ ಏನೆಲ್ಲ ಬೇಕು ಅಂಥ ಮಾತುಗಳನ್ನೆಲ್ಲ ಆತ್ಮಗಳು ಜನ್ಮಕ್ಕೆ ಬರುವ ಮುಂಚಿತವಾಗಿಯೇ ಪಡೆದುಕೊಂಡು ಬರ್ತದೆ. ಆದ ಕಾರಣ ಜ್ಞಾನಿಗಳು, ಯೋಗಿಗಳು, ಋಷಿಮುನಿಗಳೆಲ್ಲ ಹೇಳುವ ಎಲ್ಲ ವಿಚಾರಗಳು ಈ ಪ್ರಪಂಚಕ್ಕೆ ವರಪ್ರಸಾದ, ಜ್ಞಾನಪ್ರಸಾದ, ಪುಣ್ಯಪ್ರಸಾದ, ಗುರುಪ್ರಸಾದ ಎಂಬ ಸತ್ಯವನ್ನು ತಿಳಿದು ಗುರು ಸೇವೆಯನ್ನು ಮಾಡಲಿಕ್ಕೆ ಕಲಿಯಿರಿ. ಅದೆಷ್ಟೋ ಜನ್ಮದಲ್ಲಿ ಕೂಡ ನೀವು ಜ್ಞಾನಿಗಳ ಮಾತನ್ನು ಕೇಳಿಯೇ ಈ ಮನುಷ್ಯ ಜನ್ಮಕ್ಕೆ ಬಂದದ್ದು. ಈ ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ನಿಮ್ಮ ಒಳಗೆ ನಾನು ಎಂಬ ಒಂದು ವಿಚಾರ ನಿಮ್ಮನ್ನು ಬಹಳ ತಡೆ ಮಾಡ್ತಾ ಉಂಟು. ದೊಡ್ಡ ಒಂದು ಅಡ್ಡಗೋಡೆಯಾಗಿ ನಿಂತಿದೆ ಅದು ನಾನು ಎಂಬುದು. ಆ ನಾನು ಎಂಬುದನ್ನು ನೀವು ಯಾವಾಗ ಪರಿಪೂರ್ಣವಾಗಿ ಆ ಭಗವಂತನ ಪಾದಕ್ಕೂ ಅಲ್ಲ, ನಿಮ್ಮ ಅಂತರಾತ್ಮದ ಗುರುವಿನ ಪಾದಕ್ಕೂ ಯಾವಾಗ ನಾನು ಎಂಬುದನ್ನು ನೀವು ಅಲ್ಲಿ ಹೋಗಿ ಸಮರ್ಪಿಸ್ತಿರೋ ಆವಾಗ ಒಂದೊಂದು ದಾರಿಗಳು ಸಿಗ್ತದೆ. ನಾಲಿಗೆ ರುಚಿ ಇರುವಲ್ಲಿವರೆಗೆ ನಾನು ಎಂಬುದನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ. ನಾಲಿಗೆ ರುಚಿ ಇರುವಲ್ಲಿವರೆಗೆ ನಾನು ಎಂಬುದನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲವೂ ನನ್ನ ಒಳಗೆ ಉಂಟಾಗುವುದು, ಒಳ್ಳೆಯದು ಕೆಟ್ಟದು ಎಲ್ಲ ವಿಚಾರಗಳು ಉಂಟಾಗುವುದು ನನ್ನ ಒಳಗೆ ಎಂಬ ಸತ್ಯದ ಅರಿವು ನಿಮ್ಮ ಒಳಗೆ ಮೊದಲು ಬರಬೇಕು. ಒಬ್ಬನನ್ನು ನೋಡುವಾಗ ನಮಗೆ ಶತ್ರುತ್ವ ಬರ್ತದೆ ಅಂತ ಹೇಳಿದರೆ ಆ ಶತ್ರುತ್ವ ಎಂಬುದು ಮೊದಲು ನಮ್ಮ ಒಳಗೆ ಸೃಷ್ಟಿಯಾಯಿತು. ಒಬ್ಬನನ್ನು ನೋಡುವಾಗ ನಮಗೆ ಪ್ರೀತಿಯ ಮನೋಭಾವನೆ ಬರ್ತದೆ ಅಂತ ಹೇಳಿದರೆ ನಮ್ಮ ಒಳಗೆ ಅದು ಪ್ರೀತಿ ಸೃಷ್ಟಿಯಾಗಿದೆ ಅಂತ ಅರ್ಥ. ನಮ್ಮ ಒಳಗೆ ಏನು ಸೃಷ್ಟಿಯಾಗ್ತದೆ ಅದೇ ನಿಮ್ಮ ಮುಂದೆ ಸೃಷ್ಟಿಯಾಗುವುದು. ಅವರವರ ಗುಣವನ್ನು ಅವರವರಿಗೆ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಬೆಲ್ಲದ ಸಿಹಿಯನ್ನು ಬೆಲ್ಲಕ್ಕೆ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಅವರವರ ಗುಣವನ್ನು ಅವರ ಸುತ್ತಮುತ್ತಲಿರುವವರು ಈ ಪ್ರಪಂಚಕ್ಕೆ ಸಾರ್ತಾರೆ. ಅವರು ಎಂಥವರು? ಅವರವರ ಗುಣವನ್ನು ಸಾರುವುದು ಯಾರು? ಅವರ ಸುತ್ತಮುತ್ತಲಿರುವವರು. ನೀವು ಹೇಗೆ ಅಂತೇಳಿ ಗೊತ್ತಿರುವುದು ನಿಮ್ಮ ಸುತ್ತಮುತ್ತಲಿರುವವರಿಗೆ, ನಿಮ್ಮ ಜೊತೆಗಿರುವವರಿಗೆ. ನಿಮ್ಮ ಜೊತೆಗಿರುವವರಂದರೆ ನಿಮ್ಮ ಮನೆ, ಸಂಸಾರ, ಹೆಂಡತಿ, ಮಕ್ಕಳು, ಅಪ್ಪ ಅಮ್ಮ, ಯಾರು ಬೇಕು ನಿಮ್ಮ ಜೊತೆಗಿರುವವರು. ನಿಮ್ಮ ಸುತ್ತಮುತ್ತಲು ನಿಮ್ಮ ಬಂಧು ಬಳಗ, ಫ್ರೆಂಡ್ಸ್ ಎಲ್ಲರೂ. ಇವರಿಂದ ಹೇಳಲಿಕ್ಕೆ ಸಾಧ್ಯ ಈ ವ್ಯಕ್ತಿ ಒಳ್ಳೆಯ ವ್ಯಕ್ತಿಯಪ್ಪ, ಒಳ್ಳೆಯ ಗುಣ ಅಂತೇಳಿ. ಮನುಷ್ಯನಿಗೆ ಎಲ್ಲರನ್ನು ನೋಡುವಾಗ ಒಳ್ಳೆಯದರಲ್ಲೂ ಒಳ್ಳೆಯದು ಅಂತೇಳಿ ಕಾಣ್ತದೆ. ಮನುಷ್ಯನಿಗೆ ನೋಡುವಾಗ
ಒಳ್ಳೆ ಕ್ವಾಲಿಟಿ, ಗುಡ್ ಕ್ವಾಲಿಟಿ, ಒಳ್ಳೆ ಕ್ಯಾರೆಕ್ಟರ್ ಅಂತೇಳಿ ಮನುಷ್ಯನ ಈ ಕಣ್ಣಿಗೆ ಕಾಣ್ತದೆ. ಆದರೆ ಭಗವಂತನ ಕಣ್ಣಿಗೆ ಗುಡ್ ಕ್ವಾಲಿಟಿ ಕಾಣೋದಿಲ್ಲ. ಒಂದು ಗುರುವಿನ ಕಣ್ಣಿಗೆ ಗುಡ್ ಕ್ವಾಲಿಟಿ ಕಾಣೋದಿಲ್ಲ. ಕಾರಣ ಏನು? ಇಲ್ಲೇ ಇರೋದು ವಿಚಾರ. ನಮ್ಮ ಒಳಗಿರುವ ವಿಚಾರಗಳೆಲ್ಲವೂ ಎಲ್ಲರೊಳಗೂ ಇದೆ. ನಮ್ಮ ಒಳಗಿರುವ ವಿಚಾರಗಳು ಎಲ್ಲರೊಳಗಿರುವಾಗ ನಮಗೆ ಸರಿ ಅಂತ ಅನಿಸ್ತದೆ. ನಮ್ಮ ಒಳಗಿರುವ ವಿಚಾರಗಳು ಇನ್ನೊಬ್ಬರೊಳಗೆ ಇಲ್ಲ, ಆಗ ನಾವು ಪ್ರತ್ಯೇಕವಾಗಿ ಕಾಣ್ತೇವೆ. ಹಾಗೆ ಜೀವನದಲ್ಲಿ ನಿಮ್ಮ ಜೀವನದಲ್ಲಿ ಸಾಧುಗಳು, ಸಂತರು, ಋಷಿಮುನಿಗಳು, ಯೋಗಿಗಳು, ಇನ್ನು ಗುರುಗಳು, ನಿಮ್ಮ ಅಂತರಾತ್ಮದ ಗುರುಗಳು ಯಾರಾದರೂ ಸಿಕ್ಕಿದರೆ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ. ಅಂಥ ಪುಣ್ಯಾತ್ಮರೆಲ್ಲ ನಿಮ್ಮ ಜೀವನದಲ್ಲಿ ಬಂದರೆ ನೋಡಲಿಕ್ಕೆ ನಿಮ್ಮಾಗೆ ಇರ್ತಾರೆ, ನಿಮ್ಮಾಗೆ ಮಾತಾಡ್ತಾರೆ, ಎಲ್ಲವೂ ನಿಮ್ಮಾಗೆ ಇರ್ತದೆ. ಆದರೆ ಅವರು ನಿಮ್ಮಾಗೆ ಅಲ್ಲ ಎಂಬ ಸತ್ಯವನ್ನು ತಿಳಿಯಿರಿ. ಇದು ನಿಮ್ಮ ಅನುಭವದಲ್ಲಿ ನೀವು ತಿಳಿಯಬೇಕಾದಂಥ ವಿಚಾರ. ನಿಮ್ಮ ಅನುಭವದಲ್ಲಿ ನೀವು ತಿಳಿದುಕೊಳ್ಳಬೇಕಾದ ವಿಚಾರ. ಗುರುವಿನ ಮಹತ್ವವನ್ನು ಅಷ್ಟು ಸುಲಭದಲ್ಲಿ ಯಾರಿಂದಲೂ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆದವನು ಅವನು ಗುರುವೇ ಆಗಿಬಿಡುತ್ತಾನೆ. ಒಂದಲ್ಲ ಒಂದು ಜನ್ಮದಲ್ಲಿ ಗುರು ಆಗಲೇಬೇಕು, ಒಂದಲ್ಲ ಒಂದು ಜನ್ಮದಲ್ಲಿ ಭಗವಂತನ ನಾಮಸ್ಮರಣೆ ಮಾಡಲೇಬೇಕು, ಒಂದಲ್ಲ ಒಂದು ಜನ್ಮದಲ್ಲಿ ದಾನ ಧರ್ಮವನ್ನು ಮಾಡಲೇಬೇಕು, ಒಂದಲ್ಲ ಒಂದು ಜನ್ಮದಲ್ಲಿ ಅನೇಕ ರೀತಿಯ ಪುಣ್ಯವನ್ನು ಸಂಪಾದನೆ ಮಾಡಲಿಕ್ಕೆ ಬೇಕಾಗಿ ಈ ಜನ್ಮ ಮುಂದೆ 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 ಅಂತೇಳಿ ಹೋಗ್ತಾನೇ ಇರ್ತದೆ. ಆಗ ಮುಂದಿನ ಜನ್ಮದಲ್ಲಿ ನಿಮಗೆ ಪುಣ್ಯ ಸಂಪಾದನೆ ಮಾಡಬೇಕು ಅಂತೇಳಿ ಹೇಳುವಾಗ ಈ ಜನ್ಮದಲ್ಲಿ ನೀವು ಯಾವ ರೀತಿಯಲ್ಲಿ ಜೀವನ ಮಾಡ್ತೀರಿ ಅದು ಮುಂದಿನ ಜನ್ಮಕ್ಕೆ ದಾರಿಯಾಗ್ತದೆ ಎಂಬುದೊಂದು ಸತ್ಯ. ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳಿ ಮೊದಲಿಗೆ ಪ್ರತಿಯೊಬ್ಬರು. ಹಾಗೆ ಗುರುವಿನ ಜ್ಞಾನವನ್ನು ಕೇಳುವಾಗ, ಒಂದು ಗುರುವಿನ ಸ್ಥಿತಿಯನ್ನು ತಿಳಿಯುವಾಗ ಭಾಳಷ್ಟು ತಾಳ್ಮೆ ಇರಬೇಕು. ಪುಸ್ತಕದಲ್ಲಿ ಓದುವಾಗ ನಮಗೆ ಭಾಳ ಸಂತೋಷ ಆಗ್ತದೆ. ಪುಸ್ತಕದಲ್ಲಿ ಓದುವಾಗ, ಒಂದು ಸಿನಿಮಾದಲ್ಲಿ ನೋಡುವಾಗ ಭಾಳ ಸಂತೋಷ ಆಗ್ತದೆ. ಈಗ ಸೀರಿಯಲ್ ಅದರಲ್ಲಿ ನೋಡುವಾಗ ಭಾಳ ಸಂತೋಷ ಆಗ್ತದೆ. ಎಲ್ಲರನ್ನು ತೋರಿಸ್ತಾ ಇದ್ದಾರೆ. ಈಗ ರಾಘವೇಂದ್ರನ ತೋರಿಸ್ತಾರೆ, ಗಜಾನನ ಮಹಾರಾಜನ ತೋರಿಸ್ತಾರೆ, ಅಕ್ಕಲ್ಕೋಟು ಮಹಾರಾಜರನ್ನು ತೋರಿಸ್ತಾರೆ, ಇನ್ನು ಅನೇಕ ಸಾಧು ಸಂತರನ್ನು ತೋರಿಸ್ತಾರೆ, ಅನೇಕ ರೀತಿಯಲ್ಲಿ ತೋರಿಸ್ತಾ ಇದ್ದಾರೆ. ಇದೆಲ್ಲ ನಮಗೆ ನೋಡೋ ಭಾಳ ಸಂತೋಷ ಕಾಣ್ತದೆ, ಖುಷಿ ಅನಿಸ್ತದೆ. ಆದರೆ ಪ್ರಾಕ್ಟಿಕಲಾಗಿ ಒಂದು ಗುರುವಿನ ಮಹತ್ವವನ್ನು ತಿಳಿದವನು ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಅವನು ಮೌನವಾಗಿ ಬಿಡುತ್ತಾನೆ. ಅವನು ಯಾವಾಗ ಮೌನ ಆಗ್ತಾನೋ ಆವಾಗ ಅವನ ಒಳಗಿರುವ ಚೈತನ್ಯ ಏನು ಅಂತೇಳಿ ಕಣ್ಣಿಗೆ ಕಾಣ್ತದೆ. ಯಾರ ಕಣ್ಣಿಗೆ ಕಾಣ್ತದೆ? ಅವನ ಸುತ್ತಮುತ್ತಲಿರುವವರ ಕಣ್ಣಿಗೆ ಕಾಣ್ತದೆ. ಅವನ ಒಳಗಿನ ಪರಿವರ್ತನೆ, ಅವನ ಒಳಗಿನ ಸದ್ಗುಣಗಳು, ಅವನ ಒಳಗಿನ ಜ್ಞಾನ, ಅವನ ಒಳಗಿನ ಅನೇಕ ರೀತಿಯ ವಿಚಾರಗಳೆಲ್ಲವೂ ಅವನಿಗೆ ಬೇಕಾಗಿ ಅಲ್ಲ. ಇಲ್ಲಿ ಯಾವುದೇ ವಿಚಾರ ಕೂಡ ಅದು ಅವನಿಗೆ ಬೇಕಾಗಿ ಅಲ್ಲ. ಇಲ್ಲಿ ಎಲ್ಲವೂ ಇನ್ನೊಬ್ಬ ಕೊಟ್ಟದ್ದೇ. ಪ್ರತಿಯೊಂದು ವಿಚಾರವು ಇನ್ನೊಬ್ಬ ಕೊಟ್ಟದ್ದೇ. ದೇಹವನ್ನು ತಾಯಿ ತಂದೆ ಕೊಟ್ಟರು, ಹೆಸರನ್ನು ತಾಯಿ ತಂದೆ ಕೊಟ್ಟರು, ಬಂಧು ಬಳಗದವರು ಕೊಟ್ಟರು, ಗುರುಗಳು ಕೊಟ್ಟರು, ಅನೇಕ ರೀತಿಯಲ್ಲಿ ಕೊಟ್ಟರು. ಆ ಹೆಸರನ್ನು ಯಾವುದು ಪಡ್ಕೊಳ್ತದೆ? ಆತ್ಮ ಪಡ್ಕೊಳ್ತದೆ, ಆತ್ಮ ಸ್ವೀಕರಿಸ್ತದೆ. ದೇಹ ಹೋದರೂ ಕೂಡ ಹೆಸರು ಹೋಗುವುದಿಲ್ಲ. ಅರ್ಥ ಆಗ್ತಾ ಹೇಳೋದು? ಉಸಿರು ಹೋದರೂ ಕೂಡ ಹೆಸರು ಹೋಗುವುದಿಲ್ಲ ಅಂತ ಹೇಳೋದು. ಉಸಿರು ಹೋಗಿ ಎಷ್ಟೇ ವರ್ಷ ಆದರೂ ಕೂಡ ಹೇಳ್ತಾರೆ, ನಮ್ಮ ತಂದೆಯವರಿಗೆ ಹೀಗೆ ಇದ್ದರು ಅಂತೇಳಿ, ನಮ್ಮ ಅಜ್ಜ ಹೀಗೆ ಇದ್ದರು ಅಂತೇಳಿ. ಅವರ ಉಸಿರು ಹೋಗಿದೆ, ಆದರೆ ಅವರ ಹೆಸರು ಇನ್ನೂ ಶಾಶ್ವತವಾಗಿ ಉಂಟು ಅಲ್ವಾ? ಆಗ ಉಸಿರು ಹೋದರೂ ಹೆಸರು ಹೋಗದೇ ಇರುವಂಥ ವರವನ್ನು ಭಗವಂತ ಕೊಟ್ಟಿದ್ದಾನೆ ಅಂತ ಹೇಳಿದರೆ ನಿಮ್ಮ ಹೆಸರನ್ನು ನೀವು ಯಾವ ರೀತಿ ಕಾಪಾಡಿಕೊಳ್ಳಬೇಕು ಎಂಬುದು ನಿಮ್ಮ ಅಂತರ್ಜ್ಞಾನಕ್ಕೆ ಬಿಟ್ಟಂಥ ವಿಚಾರ. ಆಗ ಉಸಿರು ಎಂಬುದು ಸ್ವಲ್ಪ ಸಮಯ, ಹೆಸರು ಎಂಬುದು ಅಜರಾಮರ. ಅದು ಎಷ್ಟು ಉಸಿರನ್ನು ದಾಟ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹೆಸರು, ಅಲ್ವಾ? ಇವತ್ತು ಸಾಯಿಬಾಬಾ ಎಂಬ ಹೆಸರು ಎಷ್ಟು ಉಸಿರನ್ನು ದಾಟಿರ್ಬೋದು, ಎಷ್ಟು ಉಸಿರಿನಲ್ಲಿ ಬೆರೆತಿರ್ಬೋದು. ಇವತ್ತು ರಾಘವೇಂದ್ರ ಅಂತ ಹೇಳುವ ಹೆಸರು ಎಷ್ಟು ಉಸಿರಿನಲ್ಲಿ ಬೆರೆತಿರ್ಬೋದು. ಇವತ್ತು ಅನೇಕ ಮಹಾಜ್ಞಾನಿಗಳು, ಯೋಗಿಗಳು, ಋಷಿಮುನಿಗಳು, ಆದರ್ಶ ಪುರುಷರು, ದೇಶ ನಾಯಕರು, ಇವರೆಲ್ಲ ಎಷ್ಟು ಉಸಿರನ್ನು ದಾಟಿರ್ಬೋದು. ಅವರ ಉಸಿರು ಹೋಗಿ ಎಷ್ಟೋ ವರ್ಷಗಳಾಯಿತು, ಆದರೆ ಇವತ್ತು ಎಲ್ಲರ ಉಸಿರಿನೊಟ್ಟಿಗೆ ಅವರಿದ್ದಾರೆ. ಆಗ ಹೆಸರು ಎಂಬುದು ಅಜರಾಮರ. ಆಗ ನಿಮ್ಮ ಜೀವನಕ್ಕಿರುವ
ಕೊನೆಯ ವಿಚಾರ ಉಂಟಲ್ಲ, ನಿಮ್ಮ ಹೆಸರೇ. ಕೇವಲ ಒಂದು ಹೆಸರು, ಆ ಹೆಸರು ಶಾಶ್ವತವಾಗಿರ್ತದೆ ಕೊನೆಗೆ. ಇದೆಲ್ಲ ನೀವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡ್ರೆ ಶ್ರೀ ಗುರುಮನೆಯಲ್ಲಿ ಹೇಳುವಂಥ ಜ್ಞಾನ ಬಿಂದು ಏನು ಅಂತೇಳಿ ನೀವು ನಿಮ್ಮ ಒಳಗೆ ತಿಳಿದುಕೊಳ್ಳಿ. ನೀವು ನಿಮ್ಮ ಒಳಗೆ ತಿಳಿದುಕೊಳ್ಳಿ. ಇದು ಹೊರಗಿನಿಂದ ತಿಳಿದುಕೊಳ್ಳುವ ವಿಚಾರ ಅಲ್ಲ. ಇದು ಹೊರಗಿನಿಂದ ತಿಳಿದುಕೊಳ್ಳುವ ವಿಚಾರ ಅಲ್ಲ. ಒಬ್ಬೊಬ್ಬರ ಅನುಭವ ಒಂದೊಂದು ರೀತಿ, ಒಬ್ಬೊಬ್ಬನ ಕರ್ಮ ಒಂದೊಂದು ರೀತಿ, ಒಬ್ಬೊಬ್ಬನ ಜ್ಞಾನ ಒಂದೊಂದು ರೀತಿ. ಆದರೆ ಎಲ್ಲ ಜ್ಞಾನವೂ ಹೋಗಿ ಸೇರೋದು ಒಂದೇ ಕಡೆಗೆ. ಎಲ್ಲ ಸ್ಥಿತಿಗಳು ಹೋಗಿ ಸೇರುವುದು ಆ ಶೂನ್ಯಕ್ಕೆ, ಬೇರೆ ಎಲ್ಲಿಗೆ ಹೋಗಿ ಸೇರುವುದಿಲ್ಲ. ಹೋಗುವ ದಾರಿ ಮಾತ್ರ ಬೇರೆ 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 ಇರ್ಬೋದು, ಆದರೆ ಹೋಗುವ ದಾರಿ ಬೇರೆ ಆದರೂ ಕೂಡ ಸೇರುವ ಸ್ಥಳ ಒಂದೇ ಎಂಬ ಸತ್ಯವನ್ನು ತಿಳಿಯಿರಿ ಎಲ್ಲರೂ. ಆದ ಕಾರಣ ಹೇಳೋದು, ಇಲ್ಲಿ ಏನು ವಿಚಾರಗಳು ಬರ್ತದೋ ಆ ವಿಚಾರಗಳೆಲ್ಲ ಆ ಕಾಲಕ್ಕೆ ಸಂಬಂಧಪಟ್ಟು, ಆ ಕಾಲದೇವನ ಆಜ್ಞೆಯಂತೆ, ಆ ತಾಯಿ ಸರಸ್ವತಿಯ ಆಜ್ಞೆಯಂತೆ, ಆ ಗುರು ಪರಂಪರೆಯ ಆಜ್ಞೆಯಂತೆ ಪ್ರಕೃತಿ ದತ್ತವಾಗಿ ಬರುವ ವಿಚಾರಗಳು ಇದೆಲ್ಲ. ಇದನ್ನೆಲ್ಲ ನೀವು ಎಷ್ಟು ಸೂಕ್ಷ್ಮವಾಗಿ ಇಟ್ಟುಕೊಳ್ತಿರೋ ಅಷ್ಟರ ಮಟ್ಟಿಗೆ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಒಳಿತು ಉಂಟಾಗಲಿಕ್ಕೆ ಸಾಧ್ಯತೆಗಳಿದೆ. ಅದು ನಿಮ್ಮ ಕೈಯಲ್ಲಿದೆ. ನೀವು ಅದರ ಅಂತರಾತ್ಮಲ್ಲಿ ಪವಿತ್ರವಾಗಿ ಇಟ್ಟುಕೊಂಡ್ರೆ 100ರಲ್ಲಿ 100, 1000ರಲ್ಲಿ 1000, 100% ನೀವು ರೀಚ್ ಆಗ್ತೀರಿ. ಇಲ್ಲ ನಿಮ್ಮ ನಿಮ್ಮ ಜ್ಞಾನಕ್ಕೆ ತಕ್ಕ ಹಾಗೆ, ನಿಮ್ಮ ನಿಮ್ಮ ಪುಣ್ಯಕ್ಕೆ ತಕ್ಕ ಹಾಗೆ ಒಂದೊಂದು ಸ್ಟಾಪು ಹತ್ತಿ ಇಳಿದು ಹತ್ತಿ ಇಳಿದು ಹತ್ತಿ ಇಳಿದು ಹತ್ತಿ ಇಳಿದು ಹತ್ತಿ ಇಳಿದು ಹೋಗಬೇಕಾಗ್ತದೆ. ಇಷ್ಟೇ ಹೇಳೋದು ವಿಚಾರ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಜಯವಾಗಲಿ. ತಿರುಚಿಟ್ರಂಬಲಂ. ನಿಮ್ಮಿಂದ ಪ್ರಪಂಚಕ್ಕೆ ಒಳ್ಳೆಯದಾಗಲಿ. ಮಾನವ ಜನ್ಮದಲ್ಲಿ ಪುಣ್ಯಾತ್ಮಗಳು, ಪವಿತ್ರಾತ್ಮಗಳು, ಸತ್ಯಾತ್ಮಗಳು ಪುನಃ ಪುನಃ ಅವತಾರವಾಗಿ ಬಂದು ಈ ಲೋಕವನ್ನು ಉದ್ಧಾರ ಮಾಡಲಿ ಅಂತೇಳಿ ಇವತ್ತಿನ ಜ್ಞಾನ ಬಿಂದುವನ್ನು ಈ ಪ್ರಪಂಚಕ್ಕೆ ಬರುವ ಮಹಾಪುರುಷರುಗಳಿಗೆ, ಅವರ ಪಾದಗಳಿಗೆ, ಅವರ ಆ ಸತ್ಯಾತ್ಮಕ್ಕೆ ಸಮರ್ಪಿಸುವ. ತಿರುಚಿಟ್ರಂಬಲಂ. ಗುರುವೇ ಶರಣಂ. ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ.